ಜಂತರ್ ಮಂತರ್ನಲ್ಲಿ ನೋಡಿದ್ವಿ. ಆ ಮಕ್ಕಳು 15ರಿಂದ 20 ವರ್ಷ 25 ವರ್ಷದಂಥ ಸ್ಟೂಡೆಂಟ್ಸ್ಗಳು, ಇವನ್ ನಾವು ಕಾಲೇಜ್ನ ಬಿಟ್ಟು ತುಂಬ ವರ್ಷಗಳಾಗಿದೆ. ನಮ್ಮ ಟೈಮ್ನಲ್ಲೂ ಕೂಡ ಪೇಪರ್ ಲೀಕ್ಸ್ಗಳು ಆಗ್ತಿತ್ತು. ಬಟ್ ಆದರೆ ನಾವು ಅತಿ ಹೆಚ್ಚು ಪ್ರಶ್ನೆಗಳನ್ನ ಮಾಡ್ಲಿಕ್ಕೆ ಆಗ್ತಲೇ ಇರ್ಬೋದು. ಆದರೆ ಇವಾಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಮುಖ್ಯ ಮಾಧ್ಯಮಗಳಾಗಿರ್ಬೋದು, ಆ ರೀತಿ ಅಲ್ಲ. ಇವಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆಗಳನ್ನ ಮಾಡೋವಂಥ ಒಂದು ಯೋಚನೆಯನ್ನ ಬೆಳೆಸ್ಕೊಂಡಿದ್ದಾರೆ. ಆದರೆ ಆ ಮಕ್ಕಳುಗಳನ್ನ ಇವತ್ತಿಗೂ ಕೂಡ ನಾನು ಕೆಲವೊಂದೊಂದು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಆ ವ್ಯಕ್ತಿ ಅಂದ್ರೆ ಹೇಳೋ ಅಂಥದ್ದನ್ನ ಫಂಡಿಂಗ್ ಬಂದಿದೆ, ಬೇರೆ ದೇಶದಿಂದ ಫಂಡಿಂಗ್ಸ್ಗಳ ಬಂದಿದೆ, ಟೂಲ್ ಕಿಟ್ ಇದಾಗಿದೆ, ಇದು ಚೈನಾದಿಂದ ಬಂದಿದೆ, ಬಾಂಗ್ಲಾದೇಶಿಂದ ಬಂದಿದೆ. ಅದನ್ನ ಹೇಳಿದ್ದು ನಮ್ಮ ಖರ್ಚು ಹಾಕೊಂಡು ನಾವು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಸೊ ಹಾಗೆ ಆ ಒಂದು ಮಕ್ಕಳನ್ನ ಅರ್ಬನ್ ಎಕ್ಸಲ್ಸ್ ಅಂತ ಕರೆಯುವಂಥದ್ದು, ಮತ್ತೆ ದೇಶ ವಿರೋಧಿಗಳು ನ್ಯಾಷನಲಿಸ್ಟ್ ಅಂತ ಕರೆಯೋದು ಎಷ್ಟು ಒಂದು ರೀತಿಯಾದಂಥ ನಮ್ಮದೇ ದೇಶದ ಮಕ್ಕಳು. ಅಂದ್ರೆ ನನ್ಗೆ ಹೇಳೋದು ಏನಂತ ಅಂದ್ರೆ, ಇವತ್ತಿಗೆ ಸೆಂಟ್ರಲ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಏನು ಎಜುಕೇಶನ್ ಅಂದ್ರೆ ಮಿನಿಸ್ಟರ್ಸ್ಗಳು ಏನಿದ್ದಾರೆ, ಅವರ ಮಕ್ಕಳೆಲ್ಲರೂ ಫಾರಿನ್ ಅಲ್ಲೇ ಓದ್ತಾ ಇರೋಂಥದ್ದು. ಆದ್ರೆ ನಮಗೆ ಇಲ್ಲಿರ್ತಕ್ಕಂತಹ ಹಿಂದುಳಿದ ವರ್ಗ, ಶೂದ್ರ ವರ್ಗ ಆಗಿರ್ಬೋದು, ಇನ್ನಂತ ಮಧ್ಯಮ ವರ್ಗದವರಿಗೆ, ಆ ಮಕ್ಕಳಿಗೆ ಮುಂದಿನ ಫ್ಯೂಚರ್ ಬೇಕಾಗಿದೆ. ನಮ್ಮ ದೇಶಕ್ಕೆ, ನಮ್ಮ ಫ್ಯೂಚರ್ಗೆ ನಮಗೆ ಬೇಕು ಈ ದೇಶ. ಹಾಗಾಗಿ ಪ್ರೊಟೆಸ್ಟ್ ಬಂದಿದ್ದೀವಿ. ಅವ್ರಿಗೆ ಬೇಕಾಗ್ದಿಲ್ಲ ಇರ್ಬೋದು, ಆದ್ರೆ ನಮಗ್ ಬೇಕಾಗಿದೆ.